ಅಂಜಲಿ, ನಿನಗೊಂದು ಮಾತು ಹೇಳ. ಏನು? ಅಲ್ಲ, ಡಿವೋರ್ಸ್ ಸಿಕ್ತಿದ್ದಂಗೆ ಅಮೆರಿಕಾಗೆ ಹೋಗ್ತಿದ್ಯಲ್ಲ, 1-2 ದಿನ ಇದ್ದೋಗ್ಬೋದಾಗಿತ್ತಲ್ಲ. ನಾನಿದ್ರೆ ನಿನಗೆ ತೊಂದ್ರೆ. ಅದ್ ಸರಿ. ತಮಾಷೆಗೆ ಹೇಳ್ದೆ, ಒಬ್ರು ತುಂಬಾ ಮುಖ್ಯವಾದವ್ರು ಕಾಯ್ತಾ ಇದ್ದೆ, ಬಂದ್ರು ಅಂತ ಕಾಣುತ್ತೆ. ನಿಮ್ಗೆ ಕಾಯ್ತದೆ. ಬನ್ನಿಮ್ಮ, ಬನ್ನಿ ಅಂಕಲ್. ಯಾರದು? ಈಗಲೂ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಹೋಗ್ತೀನಪ್ಪ. ಅಪ್ಪ, ನನ್ನ ಮನಸ್ಸಿನಲ್ಲಿರೋ ನೋವನ್ನೆಲ್ಲ ಹೇಳ್ಕೊಂಡು ಮನಸ್ಫೂರ್ತಿಯಾಗಿ ಆಳ್ಬೇಕು. ಅದಕ್ಕೆ ನನ್ನ ಅರ್ಥ ಮಾಡ್ಕೊಳಕ್ಕೆ ಯಾರಾದ್ರೂ ಸಿಗ್ತಾರ ಅಂತ ಕಾಯ್ತಿದ್ದೆ. ಐ ಆಮ್ ಸಾರಿಪ್ಪ. ನಾನೆಲ್ಲ ವಿಷಯದಲ್ಲೂ ನಿಮ್ಮನ್ನ ಅಪೋಸ್ ಮಾಡ್ಕೊಂಡು ಬರೀ ತಪ್ಪು ಹೆಜ್ಜೆ ಇಡ್ತಾ ಬಂದೆ. ನನ್ನ ಕ್ಷಮಿಸ್ಬಿಡಿಪ್ಪ. ಪರವಾಗಿಲ್ಲಮ್ಮ, ಇನ್ಯಾವತ್ತೂ ನಾನು ನಿನ್ನ ವಿಷಯದಲ್ಲಿ ತಲೆ ಹಾಕಲ್ಲ. ಆದರೂ ಒಂದು ಮಾತು, ಆಕಾಶ್ನಲ್ಲಿ ಏನಮ್ಮ ಕೊರತೆ? ನನ್ನ ಮನಸ್ಸಿನಲ್ಲಿರೋ ಮಾತನ್ನ ನೀವು ಕೇಳ್ತಾ ಇದ್ದೀರಾ. ಕೊರತೆ ಅವರಲ್ಲಿಲ್ಲಪ್ಪ, ನನ್ನಲ್ಲಿದೆ. ಮದ್ವೆ ಆದಾಗಿಂದ ಒಂದಲ್ಲ ಒಂದ್ ಕಾರಣಕ್ಕೆ ಅವ್ರನ್ನ ಗೋಳು ಹೊಯ್ಕೊಂಡೆ. ಒಂದು ದಿನಾನು ಪ್ರೀತಿಯಿಂದ ನಡ್ಕೊಳ್ಳಿಲ್ಲ. ಆದ್ರೂ ನನ್ನ ಮೇಲೆ ಕೋಪ ಮಾಡ್ಕೊಳ್ದೆ ನನ್ನ ಕಾಪಾಡ್ದ. ನನ್ ಬಯಸಿದ್ದನ್ನೆಲ್ಲ ಕೊಟ್ಟ ದೊಡ್ಡ ವ್ಯಕ್ತಿತ್ವ ಅವ್ರದ್ದು. ನಾನು ಅವ್ರಿಗೆ ತಕ್ಕವಳಲ್ಲಪ್ಪ. ಬೇಕಾದ್ರೆ ನಾನು ಮಾತಾಡ್ಲಮ್ಮ? ಬೇಡಪ್ಪ. ಮೊದಲು ಅವ್ರನ್ನ ಬೇಡ ಅಂದೆ, ಆಮೇಲೆ ಏನೇನೆಲ್ಲ ನಡೀತು ಅನ್ನೋದು ಅವ್ರಿಗೂ ಗೊತ್ತು. ಈಗ ನಾನು ಅವ್ರನ್ನ ಬಯಸಿದ್ರೆ ನನ್ನ ಬಗ್ಗೆ ಎಷ್ಟೇ ಅಸಹ್ಯ ಪಟ್ಕೊಳ್ಳಲ್ಲ. ನಾನು ನಿಮ್ಗೇನು ಅಂದಾಗ ಬೆಸ್ಟ್ ಫ್ರೆಂಡ್ ಅಂದ್ರು. ಅಷ್ಟು ಸಾಕಪ್ಪ, ಅಷ್ಟು ಸಾಕು. ಅಂಜಲಿ, ನೀನ್ ಇಲ್ಲಿದೀಯಾ? ತಗೋ ನಿನ್ ಕಾಪಿ. ಆಮೇಲೆ ಆಮೇಲೆ ಇನ್ನೇನಿದೆ, ಎಲ್ಲ ಮುಗಿತಾ ಬಂತು. ಎಲ್ಲ ಮುಗೀತು. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು, ಆದ್ರೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಏನ್ ಹೇಳು ಆಕಾಶ್? ದಯವಿಟ್ಟು ಆ ಬ್ರೆಡ್ ಜಾಮ್ನ ಅಮೆರಿಕಲ್ಲಿ ಯಾರಿಗೂ ಮಾಡ್ಕೊಡ್ಬೇಡಮ್ಮ. ಇನ್ನೇನಾದ್ರೂ ಹೇಳೋದಿದ್ರೆ ಹೇಳ್ಬಿಡು ಆಕಾಶ್. ಯಾಕೆಂದ್ರೆ ನಾನು ಮತ್ತೆ ನಿನ್ಗೆ ಯಾವತ್ತೂ ಸಿಗಲ್ಲ. ಯಾಕೆ? ಮತ್ತೆ ನಿನಗೆ ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಅಂಜಲಿ, ಇದನ್ನೆಲ್ಲ ಏರ್ಪೋರ್ಟ್ಗೆ ಹೋದ್ಮೇಲೂ ಮಾತಾಡ್ಬೋದು. ಈಗ ಫ್ಲೈಟ್ ಲೇಟ್ ಆಗ್ತಿದೆ, ಬಾ. ಆಕಾಶ್, ನೀನು ಏರ್ಪೋರ್ಟಿಗೆ ಬರಬೇಡ ಪ್ಲೀಸ್. ಅಂಜಲಿ, ಅಂಜಲಿ, ನಾನು ಏರ್ಪೋರ್ಟ್ಗೆ ಬರೋದು. ನಾನೆಲ್ಲ ನೋಡ್ಕೋತೀನಿ, ನೀವು ತೊಂದರೆ ತಗೋಬೇಡಿ. ನಾನು ಹಿಂಗೆ ಬರ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ನಾನು ಎಷ್ಟೋ ಡೈವರ್ಸ್ ಕೇಸ್ ನೋಡಿದ್ದೀನಿ. ಒಬ್ಬರು ಮುಖ ಒಬ್ಬರು ನೋಡೋಕೆ ಇಷ್ಟಪಡೋಲ್ಲ. ಅಷ್ಟೇ ಅಲ್ಲ, ಡೈವರ್ಸ್ ಸಿಕ್ಕ ಕೂಡಲೇ ಸದ್ಯ ಬಿಡುಗಡೆ ಸಿಕ್ತು ಅಂತ ಓಡಿ ಹೋಗ್ತಾರೆ. ಬಟ್ ಯುವರ್ ಕೇಸ್ ಇಸ್ ಡಿಫರೆಂಟ್. ಅದು ಸರಿ, ಈಗ ಆಕೆ ನಿಮಗೇನಾಗಬೇಕು? ಫ್ರೆಂಡ್, ಇನ್ಫ್ಯಾಕ್ಟ್ ಬೆಸ್ಟ್ ಫ್ರೆಂಡ್. ಫ್ರೆಂಡ್ಸ್ ಅಂದರೆ ಯಾರು? ಹುಟ್ಟಿನಿಂದ ಬರೋದು ಬರೀ ರಕ್ತ ಸಂಬಂಧ, ನಂಟಸ್ತಿಕೆ ಮಾತ್ರ. ಆದರೆ ಮನುಷ್ಯ ಬೆಳೀತಾ ಬೆಳೀತಾ ಸಂಪಾದಿಸೋದು ಸ್ನೇಹ. ಗಂಡ ಹೆಂಡತಿ ಮಧ್ಯೆ ಇರಬೇಕಾದ ನಿಜವಾದ ಸಂಬಂಧ ಯಾವುದು ಗೊತ್ತಾ? ಅದು ಸ್ನೇಹ. ಒಳ್ಳೆ ದಂಪತಿಗಳು ಮಾತ್ರ ಒಳ್ಳೆ ಸ್ನೇಹಿತರಾಗಿರ್ತಾರೆ. ಜೀವದ ಗೆಳತಿನೇ ಜೀವನದ ಸಂಗಾತಿ. ವೈಫ್ ಇಸ್ ಅ ಬೆಸ್ಟ್ ಫ್ರೆಂಡ್ ಫಾರ್ ಲೈಫ್. ಆಕಾಶ್, ಹೆಂಡತಿ ಊರ್ಗ್ ಹೋದ್ಲು ಅಂತ ಕೈ ಕಾಲೇ ಆಡ್ತಾ ಇಲ್ವಾ?
ಅವಳು ತವ್ರ ಮನೆಗೆ ಹೋಗ್ತಾಳೆ ಕಣಯ್ಯ, ನೀನ್ ಹೋಗಿ ಕರ್ಕೊಂಡ್ ಬಾ. ಏನಯ್ಯ ಮುಖ ನೋಡ್ತಾ ಇದ್ಯಾ? ಹೋಗೋ ಹೋಗೋ, ಮೊದ್ಲು ಹೋಗೋ. ಆಕಾಶ್, ನೀನ್ ಏರ್ಪೋರ್ಟ್ಗೆ ಬರಬೇಡ. ಯಾಕೆ ಸರ್ ಇಷ್ಟೊಂದು ಅರ್ಜೆಂಟಾ? ನೋಡು, ಇವತ್ತು ನನಗೆ ಹೋಗಕ್ಕೆ ಬಿಟ್ಬಿಡು. ಏಯ್, ಯಾಕ್ರಪ್ಪ ಸುಮ್ಮನೆ ತೊಂದರೆ ಕೊಡ್ತೀರಾ? ಆಕಾಶ್, ಹೋಗ್ ಹೋಗ್ ಹೋಗ್. ನೋಡು, ಅಂಜಲಿ ದೇಶ ಬಿಟ್ಟು ಹೋಗ್ತಿದ್ದಾಳೆ. ಅವಳನ್ನ ಮೀಟ್ ಮಾಡಬೇಕು. ಬಿಟ್ಬಿಡು ಪ್ಲೀಸ್. ನನ್ನನ್ನು ಬಿಟ್ಟು ಹೋದವಳು ಈ ದೇಶ ಬಿಟ್ಟೋಗ್ಲಿ, ಈ ಲೋಕನ ಬಿಟ್ಟು ನಿನಗೇನು? ನಿನಗೂ ಅವಳಿಗೂ ಏನೋ ಸಂಬಂಧ? ನನ್ನ ಹೆಂಡತಿ. ಹೆಂಡ್ತಿನ? ಈಗ ನಾನು ಬಿಟ್ಬಿಡೋ. ನಾಳೆ ಯಾವ ಜಾಗದಲ್ಲಿ ಎಷ್ಟೊತ್ತಿಗೆ ಅಂತ ಹೇಳೋ, ಅಲ್ಲಿಗೆ ಬಂದು ಹೊಡಿತೀನಿ. ಈಗ ನಾನು ಬಿಟ್ಬಿಡಲ್ಲ. ಎಲ್ಲರೂ ಬಂದು ಈಗಲೇ ಒಕ್ಕರ್ಸ್ಕೋಬೇಡ್ರೋ. ನಾನೀಗ ಹೋಗ್ಬೇಕು. ನೀನು ಗುರು. ಹೋಗು. ಹುಷಾರಮ್ಮ. ಇನ್ನೂ ಕಾಲ ಮಿಂಚಿಲ್ಲ. ನಾನು ಆಕಾಶ ಹತ್ರ ಮಾತಾಡ್ತೀನಿ. ಬೇಡಪ್ಪ. ಹೇಳು.
ಪ್ಯಾಸೆಂಜರ್ ಹೆಸರು ಅಂಜಲಿ ಅಂತ. ಅವರು ಬ್ರಿಟಿಷ್ ಏರ್ವೇಸಲ್ಲಿ ನ್ಯೂಯಾರ್ಕ್ ಟ್ರಾವೆಲ್ ಮಾಡ್ತಿದ್ದಾರೆ. ಫ್ಲೈಟ್ ನಂಬರ್ BA118. ಸಾರಿ ಸರ್, ಫ್ಲೈಟ್ ಹೊರಟಾಗಿದೆ. ಅವಳು ಹೋಗಕ್ಕೆ ಚಾನ್ಸ್ ಇಲ್ಲ. ಸರ್, ಫ್ಲೈಟ್ ಟೇಕ್ ಆಫ್ ಆಗಿದೆ, ಪ್ಯಾಸೆಂಜರು ಹೊರಟಾಯ್ತು. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ದೇರ್ ಇಸ್ ನೋ ಚಾನ್ಸ್. ಪ್ಲೀಸ್ ಚೆಕ್ ಮಾಡಿ. ಪ್ಲೀಸ್ ಟೇಕ್ ಪ್ಲೀಸ್. ಅಂಜಲಿ! 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 ಇನ್ನೇನಾದರೂ ಹೇಳೋದಿದ್ರೆ ಹೇಳ್ಬಿಡು ಆಕಾಶ್. ಯಾಕೆಂದ್ರೆ ನಾನು ಮತ್ತೆ ನಿನ್ಗೆ ಯಾವತ್ತೂ ಸಿಗಲ್ಲ. ಸಾರಿ ಆಕಾಶ್, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಇಲ್ಲೇ ಕೂತ್ಬಿಟ್ಟೆ. ಅಪ್ಪನ ಮನೆಗೆ ಹೋಗಕ್ ನನ್ಗೆ ಇಷ್ಟ ಆಗ್ತಿಲ್ಲ. ಅಮೆರಿಕಾಗ ಹೋಗಕ್ ನನ್ನ ಮನ್ಸು ಒಪ್ತಿಲ್ಲ. ನಾನೇನ್ ಮಾಡ್ಲಿ ಆಕಾಶ್? ನಾನೇನ್ ಮಾಡ್ಲಿ? ನಿನ್ನ ಬಿಟ್ಟಿರೋ ಶಕ್ತಿ ನನಗಿಲ್ಲ ಆಕಾಶ್, ನನಗಿಲ್ಲ. ಇದನ್ನ ಹೇಗೆ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ ಆಕಾಶ್, ನನಗೆ ಗೊತ್ತಾಗ್ಲಿಲ್ಲ. ನಿನಗೆ ಏರ್ಪೋರ್ಟಿಗೆ ಬರಬೇಡ ಅಂತ ಹೇಳಿದ್ದಲ್ಲ, ಯಾಕೆ ಬಂದೆ ಆಕಾಶ್? ಮಾಡ್ತಿದ್ಯಾ ಆಕಾಶ್? ಏನಿಲ್ಲ, ನಿನಗೊಂದು ಗುಡ್ ನ್ಯೂಸ್ ಅಂಡ್ ಬ್ಯಾಡ್ ನ್ಯೂಸ್. ಏನದು? ಗುಡ್ ನ್ಯೂಸ್ ಬಂದು ಪ್ರಿಯಾ ಹೇಳಿದ್ಲು ನಿನಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ. ಅದು ನಿಜ ಆಯ್ತು. ದಟ್ಸ್ ಗುಡ್ ನ್ಯೂಸ್. ಬ್ಯಾಡ್ ನ್ಯೂಸ್ ಅದೇನಂದ್ರೆ ಜೀವನ ಪೂರ್ತಿ ಆ ಬ್ರೆಡ್ ಜಾಮೇ ತಿನ್ಬೇಕಲ್ಲಪ್ಪ ಅಂತ.